ಸೊ HbA1c ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಮಾನಸ, ಕನ್ಸಲ್ಟೆಂಟ್ ಎಂಡೋಕ್ರೈನಾಲಜಿಸ್ಟ್. ಸೊ HbA1c ಅಂತ ನಾರ್ಮಲ್ ಆಗಿ ನೀವು ರಿಪೋರ್ಟ್ಸಲ್ಲೆಲ್ಲ ನೋಡಿರ್ತೀರ. ಸೊ ಏನು ಹಾಗಾದರೆ ಇದು ಅಂತ ತಿಳ್ಕೊಳ್ಳೋಣ ಬನ್ನಿ. ಅದೊಂಥರ HbA1c ಅನ್ನೋದು ನಿಮ್ಮ ರಿಪೋರ್ಟ್ ಕಾರ್ಡ್ ಇದ್ದಂಗೆ. ಲಾಸ್ಟ್ 3 ಮಂತ್ಸಲ್ಲಿ ನಿಮ್ಮ ಬ್ಲಡ್ ಗ್ಲೂಕೋಸ್ ಹೇಗಿದೆ, ಆವ್ರೇಜ್ ಗ್ಲೂಕೋಸ್ ಹೇಗಿದೆ ಅಂತ ತಿಳಿಸುತ್ತೆ. ಸೊ ಏನು ಹಾಗಾದರೆ ಈ HbA1c ಅಂತಂದರೆ, ನಿಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂತ ಇರುತ್ತೆ. ಸೊ ಆ ಹಿಮೋಗ್ಲೋಬಿನಲ್ಲಿ ಬೇರೆ ಬೇರೆ ಥರ ಹಿಮೋಗ್ಲೋಬಿನ್ ಇರುತ್ತೆ. ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಹಿಮೋಗ್ಲೋಬಿನ್ ಬಂದ್ಬಿಟ್ಟು ಹಿಮೋಗ್ಲೋಬಿನ್ A. ಸೊ ನಿಮ್ಮ ರಕ್ತದಲ್ಲಿ ಗ್ಲೂಕೋಸ್ ಇನ್ಕ್ರೀಸ್ ಆದ ಹಾಗೆ ಆ ಗ್ಲೂಕೋಸ್ ನಿಮ್ಮ ಹಿಮೋಗ್ಲೋಬಿನ್ ಎಗೆ ಬೈಂಡ್ ಆಗುತ್ತೆ. ಸೊ ಈ ಬೈಂಡ್ ಆಗಿರೋ ಗ್ಲೂಕೋಸು ಇರ್ರಿವರ್ಸಿಬಲ್ ಆಗಿ ಬೈಂಡ್ ಆಗಿಬಿಡುತ್ತೆ. ಅದನ್ನು ಯಾವುದೇ ಕಾರಣದಲ್ಲಿ ಹಿಮೋಗ್ಲೋಬಿನಿಂದ ಬೇರ್ಪಡಿಸೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ಗ್ಲೂಕೋಸ್ ಬೈಂಡ್ ಆಗಿರೋ ಹಿಮೋಗ್ಲೋಬಿನ್ ಎ ಅನ್ನು ನಾವು ಹಿಮೋಗ್ಲೋಬಿನ್ A1c, ಅದು HbA1c ಅಂತ ಹೇಳ್ತೇವೆ. ಸೊ ಯಾಕೆ ನಾವು ಇದನ್ನು 3 ತಿಂಗಳಿಗೊಮ್ಮೆ ಮಾಡಬೇಕು, ತಿಂಗಳ ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಉತ್ತರ ಏನಂದರೆ, ಈ ಏನಿದು ಬೈಂಡ್ ಆಗಿರುತ್ತೆ ಅಲ್ಲ, ಜನರಲಿ ನಿಮ್ಮ ರಕ್ತದಲ್ಲಿರೋ ರಕ್ತ ಕಣಗಳದ ಹಾಫ್ ಲೈಫ್ ಅವರ ಲೈಫ್ ಸ್ಪ್ಯಾನ್ ಬಂದುಬಿಟ್ಟು ಅಟ್ಲೀಸ್ಟ್ 120 ಡೇಸ್ ಆನ್ ಅನ್ ಆವ್ರೇಜ್ ಇರುತ್ತೆ. ಸೊ ಇದು ಏನು ಹೇಳುತ್ತೆ ಅಂತಂದರೆ, ಲಾಸ್ಟ್ 2 ರಿಂದ 3 ತಿಂಗಳೊಳಗೆ ನಿಮ್ಮ ಬ್ಲಡ್ ಗ್ಲೂಕೋಸ್ ಹೇಗಿತ್ತು ಅಂತ ತಿಳಿಸುತ್ತೆ. ಸೊ ಬರೀ ಫಾಸ್ಟಿಂಗ್ ಆಗಲಿ ಪೋಸ್ಟ್ ಪ್ರ್ಯಾಂಡಿಯಲ್ ಮಾಡಿಸೋದ್ರಿಂದ ಆ ದಿನದ ಬ್ಲಡ್ ಗ್ಲೂಕೋಸ್ ತಿಳ್ಕೊಳಕ್ಕಾಗತ್ತೆ. ಬಟ್ ಈ HbA1c ಮಾಡೋದ್ರಿಂದ ಲಾಸ್ಟ್ 3 ಮಂತ್ಸಲ್ಲಿ ನಿಮ್ಮ ಬ್ಲಡ್ ಗ್ಲೂಕೋಸ್ ಹೇಗಿದೆ ಅಂತ ತಿಳ್ಕೊಳ್ಬೋದು. HbA1cನ ನಾವು 3 ತಿಂಗಳಿಗೊಮ್ಮೆ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗೆ ಡಯಾಬಿಟಿಸ್ ಬಗ್ಗೆ, ಮೆಟಬಾಲಿಕ್ ಹೆಲ್ತ್ ಬಗ್ಗೆ, ಎಂಡೋಕ್ರೈನಾಲಜಿ ಬಗ್ಗೆ ತಿಳ್ಕೊಳ್ಳಿಕ್ಕೆ ಫಾಲೋ ಮಾಡಿ. ಆರೋಗ್ಯ ವಿತ್ ಡಾಕ್ಟರ್ ಮಾನಸ.